ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ, ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಡಿನ ಹರುಷದ ಉಯ್ಯಾಲೆ. ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ, ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಡಿನ ಹರುಷದ ಉಯ್ಯಾಲೆ. ಮಮತೆಯ ಮಲ್ಲಿಗೆ ಅರಳಿರಲು, ಸುಮಧುರ ಪರಿಮಳ ಸೂಸಿರಲು, ಬಾಳದೆ ರಂಗಿನ ರಂಗೋಲೆ, ಭಾಗ್ಯದ ಲಕ್ಷ್ಮಿಗೆ ನೆಲೆಯಲ್ಲೇ. ಕೂಡಿ ಬಾಳಿದರೆ ಕೋಟಿ ಸುಖ, ಇದು ಬಾಳಿಗೆ ಅನುಭವ ತಂದ ಮುಖ, ಅರಿತಿಹ ಮನಸ್ಸಿಗೆ ಅಂತರವಿಲ್ಲ, ವಿರಸವು ಬೆರೆತರೆ ನೆಮ್ಮದಿ ಇಲ್ಲ. ಸ್ನೇಹದ ಸಂಕೋಲೆ ಬಂಧಿಸಿದ ವೇಳೆ, ಹಾಡಿದೆ ಮಾಧುರ್ಯ ಅನುರಾಗ ಮಾಲೆ, ಇದೆ ಇದೆ ಜೀವನದ ಉಯ್ಯಾಲೆ. ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ, ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಡಿನ ಹರುಷದ ಉಯ್ಯಾಲೆ. ಸೌಮ್ಯ
ಇವತ್ತೇನು ವಿಶೇಷ ಮನೆಯಲ್ಲಿ ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೀರಲ್ಲ? Many, many happy returns of the day, Mr. Ramaya. ಇವತ್ತು ನನ್ನ ಬರ್ಡೇನಾ? Yes, my dear birthday boy. ವಂಡರ್ಫುಲ್ ವಂಡರ್ಫುಲ್, ಥ್ಯಾಂಕ್ ಯು ಮೈ ಡಿಯರ್. ಅಲ್ವೇ ಕಮಲು, ಇವತ್ತು ನಾನು ಹುಡ್ದಬ್ಬ ಅಂತ ಮರ್ತೆ ಹೋಗಿತ್ತು, ನೀನಾದ್ರೂ ಹೇಳಬಾರ್ದಾಗಿತ್ತ? ಹೇಳೋಣ ಅಂತಾನೆ ಇದ್ದೆ ರೀ, ಆದರೆ ಈ ನಿಮ್ಮ ಮುದ್ದಿನ ಮೊಮ್ಮಗಳು ಬಿಡಬೇಕಲ್ಲ. ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡು ತಾತಂಗೂ ಸೇರಿ ಎಲ್ರಿಗೂ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿದ್ಲು. ನಾಟಿಗಲ್ ಅಲ್ಲ ತಾತ, ಸ್ಟೂಪಿಡ್ ಗರ್ಲ್. ತಾತನಿಗೆ ಇನ್ನೊಬ್ಳೆ ಸರ್ಪ್ರೈಸ್ ಕೊಟ್ರೆ ಸಾಕಾ? ನಾವೆಲ್ಲ ಏನ್ ಪಾಪ ಮಾಡಿದ್ವಿ? ಜ್ಞಾಪಕ ಇಟ್ಕೊಂಡು ನೀನ್ ಫಸ್ಟ್ ವಿಶ್ ಮಾಡ್ಬೇಕಾಗಿತ್ತು, ಯಾರು ಬೇಡ ಅಂದಿದ್ದು? ಹೌದಮ್ಮ, ನಮ್ಗೆಲ್ಲ ಮರು, ನಿನ್ಗೊಬ್ಳಿಗೆ ಜ್ಞಾಪಕ ಇರೋದು. ಓಹೋ, ಅದಕ್ಕೆ ಅಮ್ಮ ಅವರು ರಾತ್ರಿ ಮಲ್ಕೊಳ್ಳುವಾಗ 5 ಗಂಟೆಗೆ ಅಲಾರಾಮ್ ಇಟ್ಟು ಬೆಳಿಗ್ಗೆ ತುಂಬಾ ಕೆಲಸ ಇದೆ ಅಂತ ಹೇಳಿದ್ದು. ಅಟ್ಲೀಸ್ಟ್ ಆಗ್ಲಾದ್ರೂ ಹೇಳಿದ್ರೆ ಮನೆ ಡೆಕೋರೇಟ್ ಮಾಡೋದಕ್ಕೆ ನಿನ್ ಜೊತೆ ನಾನು ಬರ್ತಿರ್ಲಿಲ್ವಾ? ಲೇ ಜಾಹ್ನವಿ, ಇವತ್ತಿನ ತನಕ ನಿನ್ ಬಾಯಲ್ಲಿ ಒಂದ್ ಗುಟ್ಟಾದ್ರೂ ಗುಟ್ಟಾಗಿ ಉಳ್ದಿದ್ಯಾ ಅಲ್ವಾ ತಾತ? ಅಲ್ವಾ? ಅವಳನ್ನ ನಾವೇನಮ್ಮ ನೋಡ್ಕೊಳಕ್ಕಾಗತ್ತೆ? ನಿಮ್ಮ ಅಣ್ಣ ಅಮೆರಿಕದಿಂದ ಬರಬೇಕು, ಅವಳಿಗೆ ಮೂಗ್ದಾರ ಬಿಗಿಬೇಕು ಅಲ್ವಾ ಮಾವಯ್ಯ? ನೋಡು ರಾಮಯ್ಯ, ಇವರೆಲ್ಲ ನನ್ನ ಹೇಗ್ ಕಿಂಡಲ್ ಮಾಡ್ತಾರೆ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಾ? ನೀನ್ ಅತ್ತೆ ಹೇಳಿದಾಗೆ ಅವನ ಇಷ್ಟೆಲ್ಲ ಊರಿಗೆ ಬರ್ಲಿ, ಚೆನ್ನಾಗಿ ಬೈದು ಚೆನ್ನಾಗ್ ಬೈದು ಚೆನ್ನಾಗಿ ಬೈದು ಚೆನ್ನಾಗ್ ಬೈದು ನಿನ್ನ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ. ನೋ ರಾಮಯ್ಯ, ನೋ. ಯಾಕೋ? ರಾಮಯ್ಯ, ಇವತ್ ಹಾಗೆಲ್ಲ ನೀನ್ ಯಾರಿಗೂ ಫ್ರೀ ಆಗಿ ಆಶೀರ್ವಾದ ಮಾಡಬಾರ್ದು. ಸೌಮ್ಯ, ಏನೇ ನಿನ್ ತಲೆ ಹರಟೆ? ಮಮ್ಮಿ, ನೀನ್ ಸುಮ್ನಿರು ಮಮ್ಮಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ರಾಮಯ್ಯ, ಇವತ್ತು ಯಾರ್ ಗಿಫ್ಟ್ ತಂದಿದಾರೋ ಅವ್ರಿಗೆ ಮಾತ್ರ ನೀನ್ ಆಶೀರ್ವಾದ ಮಾಡ್ಬೇಕು, ಓಕೆನಾ? ಸೀನು ಮಾವ, ಎಲ್ಲಿ ಗಿಫ್ಟು? ಗಿಫ್ಟಾ? ತಂದಿಲ್ವಾ? ಶಾರದಾತ್ತೆ ನೀವು? ಸೋಮು ಮಾವ ನೀವು? ಲಾವಣ್ಯತ್ತೆ ನೀವ್ ತಂದಿದ್ದೀರಾ? ಅಮ್ಮ, ನೀನಂತೂ ತಂದಿರ್ತೀಯ. ಡ್ಯಾಡಿ ನೀವು? ಯಾರೊಬ್ರು ಗಿಫ್ಟ್ ತಂದಿಲ್ಲ, ಆದ್ರೆ ಆಶೀರ್ವಾದ ಮಾತ್ರ ಎಲ್ಲರಿಗೂ ಬೇಕು, ಅದ್ರಲ್ಲೂ ನಮ್ ರಾಮಯ್ಯನ ಆಶೀರ್ವಾದ ನೆವರ್. ಹೋಗ್ಲಿ, ವಿಶ್ ಆದ್ರೂ ಮಾಡ್ಬೋದಲ್ಲ. ಅತ್ತೆ, ಈಗ್ಲೇ ವಿಶ್ ಮಾಡಿ ಯಾಕೆ ಬಾಯಿ ನೋಯಿಸ್ಕೋತೀರಾ? ಒಟ್ಟಿಗೆ ಆಮೇಲೆ ಭರ್ಜರಿ ಗಿಫ್ಟ್ ತಂದು ವಿಶ್ ಮಾಡಿ. ರಾಮಯ್ಯ, ಈ ವರ್ಷದ ನಿನ್ ಬರ್ತ್ಡೇ ಬಾಟಮ್ ಲೈನ್ ಏನ್ ಗೊತ್ತಾ? ವಿತೌಟ್ ಗಿಫ್ಟ್ ನೋ ಬ್ಲೆಸ್ಸಿಂಗ್ಸ್. ಸೌಮ್ಯ, ನೀನ್ ಇಷ್ಟೆಲ್ಲ ಹೆಚ್ಕೋಬೇಕಾದ್ರೆ ನಿನ್ನ ತಾತನೇ ಕಾರಣ. ಓಕೆ ಓಕೆ, ಈಗ ಎಲ್ಲರೂ ಕೇಳಿ. ಈ ದಿನ ನಮ್ಮ ರಾಮಯ್ಯನವರ 70ನೇ ಹುಟ್ಟು ಹಬ್ಬದ ಪ್ರಯುಕ್ತ ಮೊದಲಿಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು. ಟನ್ ಟನ್ ಟನ್. ಅದಾದ ನಂತರ ಎಲ್ಲರೂ ಶಾಪಿಂಗ್ಗೆ ಹೋಗಿ ಅವರವರ ಶಕ್ತಾನುಸಾರ ಗಿಫ್ಟ್ ಅನ್ನು ಖರೀದಿಸಬೇಕು. ಟನ್ ಟನ್ ಟನ್. ಶಾಪಿಂಗ್ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ರೆಸ್ಟೋರೆಂಟ್ಗೆ ಹೋಗಿ ಭೂರಿ ಭೋಜನ ಮಾಡುವುದು. ಇನ್ನೊಂದು ಮುಖ್ಯವಾದ ಸೂಚನೆ, ಯಾರು ಫ್ರೀ ಆಫರ್ ಅಂಗಡಿಗೆ ಹೋಗಿ ತಾತನಿಗೆ ಮೋಸ ಮಾಡಬಾರದು. ಸ್ಪೆಷಲಿ ಸೋಮು ಅಂಕಲ್ ಮತ್ತು ಲಾವಣ್ಯ ಆಂಟಿ. ಈಗ ನಾನು ರೆಡಿ ಆಗಲು ಹೋಗುತ್ತಿದ್ದೇನೆ. ವೆಂಕು, ನೀನು ನನಗೆ
ವಿಶ್ ಮಾಡೋದಿಲ್ವೇನೋ? ಬಾರ. ನನ್ನ ನಿನ್ನ ಸ್ನೇಹಕ್ಕೆ ಮತ್ತೊಂದು ವರ್ಷ ಕಳೆದೋಯ್ತು ಕಣೋ. ಹ್ಯಾಪಿ ಬರ್ಡೇನೋ. ಥ್ಯಾಂಕ್ ಯು ವೆಂಕು. ನೀನಿದ್ದೆ ನಾವೆಲ್ಲ ಎಲ್ಲೋ. ಅಷ್ಟೊಂದು ದೊಡ್ಡ ಮಾತು ಹೇಳಿ ಯಾಕೋ ಹಿಂಸಿಸ್ತೀಯ? ಕಳಸ ಇಡೋ ಜಾಗದಲ್ಲಿ ಚಪ್ಪಲಿಲಿಟ್ಟು ಈ ಚಪ್ಪಲಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ಯಲ್ಲ. ನಿನ್ನ ಹೀಗೆಲ್ಲ ಮಾತಾಡ್ಬಿಡತ್ತೆ. ಎಷ್ಟು ಸಲ ಹೇಳಿದ್ದೀನಿ ನಾನು. ಹಾಗೆಲ್ಲ ಮಾತಾಡಬಾರ್ದು. ಇದು ಮನೆ ದೇವ್ರು. ತಪ್ಪಾಯ್ತು ಅಂತ ಕೆನೆಂಗ್ ಹೊಡ್ಕೊಂಡು ದೇವ್ರ ಕೈ ಮಾಡಿ. ನಮಸ್ಕಾರ ಅರ್ಚಕ್ರೆ. ಸ್ವಾಮಿ ಅನುಗ್ರಹದಿಂದ ಕ್ಷೇಮ ಆಗಿದ್ದೆ. ತುಂಬಾ ಅಪರೂಪ. ಪೂಜಾರೆ, ಇವತ್ತು ನಮ್ ರಾಮಯ್ಯನ್ ಬರ್ಡೇ. ನೀವು ವಿಶೇಷವಾಗಿ ಪೂಜೆ ಮಾಡಿ. ನಿಧಾನ ತಗೊಳ್ಳಿ. ಎಷ್ಟು ಹತ್ರ ಪಡ್ತೀನಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯಾಯುಷ್ಯವೇಂದ್ರಿಯ ಪ್ರತಿಷ್ಠತೆ. ನನ್ನ ಮನೆ ಬಂದು ಊಟ ಮಾಡ್ಕೊಂಡು ನನ್ನ ಮೊಮ್ಮಗಳಿಗೆ ನನ್ನ ಹುಟ್ಟದ ಬಗ್ಗೆ ಭಾರಿ ಭೋಜನ ಆಗ್ಬೇಕಂತ, ಅದು ಹೋಟೆಲ್ ಆಗ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಇದೊಂದ್ಸಲ ಕ್ಷಮಿಸ್ಬಿಡಿ. ಮುಂದಿನ ಸಲ ಬಂದಾಗ ಖಂಡಿತ ತಗೊಂಡು. ಆಯ್ತು, ಇನ್ನೊಂದು ಸರಿ ಆದ್ರೆ ಬಂದು ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ.
ರಾಮಯ್ಯ ಹೊರಡೋಣ. ರಾಮು, ನಿನ್ನ ಸಂಸಾರದ ಜೊತೆ ಆನಂದವಾಗಿ ಕಾಲ ಕಳೀತಾ ಇದೆಯಲ್ಲ? ನಿನ್ನ ಕೊನೆಯ ದಿನಗಳು ಹತ್ರ ಬರ್ತಾ ಇದೆ. ನಿನ್ನ ಆಯಸ್ಸು ಪೂರ್ತಿ ಆಗ್ತಾ ಇದೆ. ಸದ್ಯದಲ್ಲೇ ನೀನು ನಿನ್ನ ಸಂಸಾರದಿಂದ ದೂರ ಹೋಗ್ತೀಯ. ಏ ಸೌಮ್ಯ, ಓಡ್ಬೇಡ ಓಡ್ಬೇಡ. ಒಳಗೆ ಯಾರು ಬರಂಗಿಲ್ಲ, ಅಲ್ಲೇ ಇದೆ.
ಅಮ್ಮ ಸಮಾಧಾನ ಮಾಡ್ಕೊಮ್ಮ, ಅಪ್ಪಂಗೆ ಏನೂ ಆಗಲ್ಲ. ಅತ್ತೆ, ಮಾವಯ್ಯಂಗೆ ಏನೂ ಆಗಲ್ಲ, ಗಾಬರಿ ಆಗ್ಬೇಡಿ ಪ್ಲೀಸ್. ಸಾಯಿಸ್ತಾರಲ್ಲ ನಿಮ್ಮ ಅಂತವ್ರನ್ನ ಗುಂಡಿಕ್ಕಿ ಸಾಯಿಸಕ್ ನೋಡಿದ್ರಲ್ಲ, ಯಾರಿಗೆ ಅನ್ಯಾಯ ಮಾಡಿದ್ರು ಅವರು. ದೇವ್ರ ಆಶೀರ್ವಾದ ಅಪ್ಪನ ಮೇಲಿದೆ ಅಮ್ಮ. ಇಲ್ಲದೆ ಇದ್ದಿದ್ರೆ ಹಾಸ್ಪಿಟ್ಲಿಗೆ ಸರಿಯಾದ ಟೈಮ್ ಬರಕ್ ಆಗ್ತಿತ್ತ? ಏನೂ ಆಗಲ್ಲ, ನೀನ್ ಸಮಾಧಾನ ಮಾಡ್ಕೊಮ್ಮ. ಹೌದಂತೆ, ಆಪರೇಷನ್ ಮಾಡಿ ಬುಲೆಟ್ ನಾಚಿ ತೆಗೆದ್ಬಿಡ್ತಾರೆ, ಮಾವಯ್ಯ ಹುಷಾರಾಗ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನೀನೇ ಹೇಳ್ತಾ ನನ್ನನ್ನು ಸಮಾಧಾನ ಮಾಡಿಸ್ತಾ ಇದೆಯಲ್ಲ ಹುಚ್ಚುಡ್ಗೆ. ಅತ್ತೆ, ನೀವ್ ಹೀಗೆ ಧೈರ್ಯಗೆಟ್ರೆ ಆ ಚಿಕ್ಕ ಮಕ್ಳು ಗತಿ ಏನು? ಈ ಚೀಟಿಲಿರೋ ಮೆಡಿಸಿನ್ ಯಾರನ್ನ ಹೋಗಿ ತಗೊಂಡು ಬನ್ನಿ ಸರ್. ಮೆಡಿಕಲ್ ಸ್ಟೋರ್ ಈ ಕಡೆ ಇದೆ. ಅಪ್ಪನ ಕಂಡೀಷನ್ ಆಗಿದೆ, ಈಗಲೇ ಏನು ಹೇಳೋಕ್ಕಾಗಲ್ಲ ಸರ್. ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ, ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಡಿನ ಹರುಷದ ಉಯ್ಯಾಲೆ. ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ, ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಡಿನ ಹರುಷದ ಉಯ್ಯಾಲೆ. ಮಮತೆಯ ಮಲ್ಲಿಗೆ ಅರಳಿರಲು, ಸುಮಧುರ ಪರಿಮಳ ಸೂಸಿರಲು, ಬಾಳದೆ ರಂಗಿನ ರಂಗೋಲೆ, ಭಾಗ್ಯದ ಲಕ್ಷ್ಮಿಗೆ ನೆಲೆಯಲ್ಲೇ. ಕೂಡಿ ಬಾಳಿದರೆ ಕೋಟಿ ಸುಖ, ಇದು ಬಾಳಿಗೆ ಅನುಭವ ತಂದ ಮುಖ,
ಅರಿತಿಹ ಮನಸ್ಸಿಗೆ ಅಂತರವಿಲ್ಲ, ವಿರಸವು ಬೆರೆತರೆ ನೆಮ್ಮದಿ ಇಲ್ಲ. ಸ್ನೇಹದ ಸಂಕೋಲೆ ಬಂಧಿಸಿದ ವೇಳೆ ಹಾಡಿದೆ ಮಾಧುರ್ಯ ಅನುರಾಗ ಮಾಲೆ. ಇದೆ ಇದೆ ಜೀವನದ ಉಯ್ಯಾಲೆ. ಹೃದಯ ಹೃದಯದ ಸಂಗಮ, ವಿಜಯದ ಹಾದಿಯ ಸಂಭ್ರಮ. ಸುಖ ಸಂಸಾರವೇ ಸಂತೋಷ, ಅದುವೇ ಜೀವನದ ಉಯ್ಯಾಲೆ, ಬಾಳಿನ ಹರುಷದ ಉಯ್ಯಾಲೆ.